ದಲಿತ ಒಳ ಮೀಸಲು ವಿಷಯದಲ್ಲಿ ರಾಜ್ಯ ಸರ್ಕಾರದಿಂದ ಅಂತಿಮ ನಿರ್ಧಾರ. ದಶಕಗಳ ಹೋರಾಟಕ್ಕೆ ಜಯ. ಒಳ ಮೀಸಲು ಜಾರಿಗೆ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ಎಡಬಲ ವರ್ಗಕ್ಕೆ ತಲಾ 5.25%, ಸ್ಪೃಶ್ಯ ಸಮುದಾಯಕ್ಕೆ 4.5% ಹಂಚಿಕೆ ಮಾಡಲಾಗಿದೆ. ದಲಿತ ಒಳ ಮೀಸಲು ಹಂಚಿಕೆಯ ಬಗ್ಗೆ ಸಂಪುಟ ಸಚಿವ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ತಾಂತ್ರಿಕ ಸಮಿತಿ ವರದಿಯನ್ನು ಆಧರಿಸಿ ಅಂತಿಮ ನಿರ್ಧಾರವನ್ನ ರಾಜ್ಯ ಸರ್ಕಾರ ಮಾಡಿದೆ. ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಈ ಬಗ್ಗೆ ರಾಜ್ಯ ಸರ್ಕಾರ ಘೋಷಣೆಯನ್ನ ಮಾಡಲಿದೆ. ದಲಿತ ಒಳ ಮೀಸಲು ವಿಷಯದಲ್ಲಿ ರಾಜ್ಯ ಸರ್ಕಾರ ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡಿದೆ. ದಶಕಗಳ ಹೋರಾಟಕ್ಕೆ ಈ ಮೂಲಕ ಜಯ ಸಿಕ್ಕಂತಾಗಿದೆ. ಒಳ ಮೀಸಲು ಜಾರಿಗೆ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿರೋದು. ಎಡಬಲ ವರ್ಗಕ್ಕೆ ತಲಾ 5.25%, ಸ್ಪೃಶ್ಯ ಸಮುದಾಯಕ್ಕೆ 4.5% ಹಂಚಿಕೆಯನ್ನ ಮಾಡುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ದಲಿತ ಒಳ ಮೀಸಲು ಹಂಚಿಕೆಯ ಬಗ್ಗೆ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ತಾಂತ್ರಿಕ ಸಮಿತಿಯ ವರದಿ ಆಧರಿಸಿ ಅಂತಿಮ ನಿರ್ಧಾರವನ್ನು ರಾಜ್ಯ ಸರ್ಕಾರ ಮಾಡಿದೆ. ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿರುವಂತಹ ಸುದ್ದಿ ಇದು. ದಲಿತ ಒಳ ಮೀಸಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ದಶಕಗಳ ಹೋರಾಟ ನಡೀತಾ ಇತ್ತು. ದಲಿತ ಒಳ ಮೀಸಲು ವಿಚಾರದಲ್ಲಿ ರಾಜ್ಯ ಸರ್ಕಾರ ಅಂತಿಮ ನಿರ್ಧಾರವನ್ನ ಈಗ ತೆಗೆದುಕೊಂಡಿದೆ. ದಶಕಗಳ ಹೋರಾಟಕ್ಕೆ ಈ ಮೂಲಕ ಜಯ ಸಿಕ್ಕಂತಾಗಿದೆ. ಒಳ ಮೀಸಲು ಜಾರಿಗೆ ಸರ್ಕಾರ ನಿರ್ಧಾರವನ್ನ ಮಾಡಿರೋದು. ಎಡಬಲ ವರ್ಗಕ್ಕೆ ತಲಾ 5.25%, ಅದರ ಜೊತೆಗೆ ಸ್ಪೃಶ್ಯ ಸಮುದಾಯಕ್ಕೆ 4.5% ಹಂಚಿಕೆಯನ್ನ ಮಾಡಲಾಗಿದೆ. ದಲಿತ ಒಳ ಮೀಸಲು ಹಂಚಿಕೆಯ ಬಗ್ಗೆ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ದಲಿತ ಸಮುದಾಯದ 15% ಮೀಸಲಾತಿ ಹಂಚಿಕೆಯನ್ನು ಸರ್ಕಾರ ಮಾಡಿದೆ. 17% ಬದಲಿಗೆ 15% ಮೀಸಲಾತಿ ಹಂಚಿಕೆ ಮಾಡಿದೆ ರಾಜ್ಯ ಸರ್ಕಾರ. ಒಳ ಮೀಸಲು ಜಾರಿ ಸಂಬಂಧ ಫೈನಲ್ ನಿರ್ಧಾರವನ್ನ ಸಿದ್ದರಾಮಯ್ಯ ಸರ್ಕಾರ ಈಗ ತೆಗೆದುಕೊಂಡಿದೆ. ಒಟ್ಟಾರೆಯಾಗಿ ಮೀಸಲು 50% ಮಿತಿಯ ಒಳಗೆ ರಾಜ್ಯ ಸರ್ಕಾರದಿಂದ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. 56% ಮೀಸಲಿಗೆ ಕೋರ್ಟ್ ಆದೇಶ ಅಡ್ಡಿಯ ಕಾರಣಕ್ಕೆ 50% ಅಡಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. 17% ಬದಲಿಗೆ 15% ಮೀಸಲಾತಿಯನ್ನು ಹಂಚಿಕೆ ಮಾಡಿ ಸರ್ಕಾರ ಈಗ ತನ್ನ ಅಂತಿಮ ತೀರ್ಮಾನವನ್ನ ತೆಗೆದುಕೊಂಡಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ್ ಬೈದನಮನಿ ಇದೀಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಇದೀಗ ದಶಕಗಳ ಕಾಲ ನಡೀತಾ ಇದ್ದಂತಹ ಹೋರಾಟ, ಈ ವಿಚಾರದಲ್ಲಿ ಸರ್ಕಾರ ಕೂಡ ಸಾಕಷ್ಟು ಗೊಂದಲದಲ್ಲಿದ್ದಂತಿತ್ತು. ಸೊ ಈಗ ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸರ್ಕಾರದ ಈ ನಿರ್ಧಾರಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಬರಬಹುದು, ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ? ಆನಂದ್, ಕಳೆದ 3 ದಶಕಕ್ಕೂ ಹೆಚ್ಚು ಕಾಲ ನಡೆದಿರತಕ್ಕಂಥ ದಲಿತ ಚಳವಳಿಯ ಬೇರೆ ಬೇರೆ ಸ್ವರೂಪದ ಹೋರಾಟ ಅಂತಿಮವಾಗಿ ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಸರ್ಕಾರ ಬರುವ ಹಾಗೆ ಯಶಸ್ವಿಯಾಗಿದೆ ಅಂದರೂ ಕೂಡ ತಪ್ಪಾಗಲಾರದು. ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿರ್ತಕ್ಕಂಥ ದಲಿತ ಸಮುದಾಯದೊಳಗಡೆ ಒಳ ಮೀಸಲಾತಿ ಕೊಡಬೇಕು ಅಂತಕ್ಕಂಥ ಹೋರಾಟ ಬಹಳ ವರ್ಷಗಳಿಂದ ಕೂಡ ನಡೆದಿತ್ತು. ಅಂತಿಮವಾಗಿ ಈಗ ಸರ್ಕಾರ ತನ್ನ ನಿಲುವನ್ನು ಅಧಿಕೃತವಾಗಿ ಸ್ಪಷ್ಟಪಡಿಸಿದೆ. 5.25, 5.52 ಮತ್ತು 4.5% ಈ ಮೀಸಲಾತಿಯನ್ನು ಕೊಡಬೇಕು ಅಂತ ನಿರ್ಧಾರವನ್ನು ಇವತ್ತು ನಡೆದಿರತಕ್ಕಂಥ ಸಚಿವ ಸಂಪುಟದ ವಿಶೇಷ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಆ ಮೂಲಕ ಹಲವು ವರ್ಷಗಳು ನಡೀತಿರ್ತಕ್ಕಂಥ ಹೋರಾಟಕ್ಕೆ ಒಂದು ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯವನ್ನು ಹಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ನಿರ್ಧಾರವನ್ನು ಪ್ರಕಟ ಮಾಡಿದೆ ಅಂದರೂ ಕೂಡ ತಪ್ಪಾಗಲಾರದು. ಎಡ ಸಮುದಾಯದ ಅತ್ಯಂತ ದೊಡ್ಡ ಮಟ್ಟದ ಹೋರಾಟ ಒಂದು ಕಡೆ ಆದರೆ, ಬಲ ಸಮುದಾಯ ಪರೋಕ್ಷವಾಗಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿಕೊಂಡು ಬರ್ತಾ ಇದ್ದು ಮತ್ತು ಸ್ಪರ್ಶ ಸಮುದಾಯ ಈ ಒಂದು ಮೀಸಲಾತಿ ಕೊಡೋ ಸಂಬಂಧಪಟ್ಟಾಗೆ ಒಂದು ತಾಂತ್ರಿಕವಾಗಿರ್ತಕ್ಕಂಥ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಮಾರ್ಗಸೂಚಿಗಳಿಲ್ಲ ಅಂತಕ್ಕಂಥ ವಿರೋಧವನ್ನು ಕೂಡ ವ್ಯಕ್ತಪಡಿಸಿಕೊಂಡು ಬರ್ತಾ ಇತ್ತು. ಅಂತಿಮವಾಗಿ ಎಲ್ಲ ರೀತಿಯ ಕಸರತ್ತುಗಳ ಬಳಿಕ ರಾಜ್ಯ ಸರ್ಕಾರ ನಡೆಸಿರ್ತಕ್ಕಂಥ ಸಚಿವ ಸಂಪುಟದ ವಿಶೇಷ ಸಭೆಯಲ್ಲಿ ಅಂತಿಮವಾಗಿ ಒಳ ಮೀಸಲಾತಿ ಕೊಡಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. 5.25 ಮೀಸಲಾತಿಯನ್ನು ದಲಿತ ಬಲ ಸಮುದಾಯಕ್ಕೆ, 5.25%
ಪ್ರಸ್ತುತನ ದಲಿತ ಎಡ ಸಮುದಾಯಕ್ಕೆ ಮತ್ತು ಸ್ಪರ್ಶ ಸಮುದಾಯಕ್ಕೆ 4.5% ಮೀಸಲಾತಿಯನ್ನು ಕೊಡಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈ ಮೀಸಲಾತಿ ಕೊಡೋ ಸಂಬಂಧಪಟ್ಟಾಗೆ ಹಲವು ಸುತ್ತಿನ ಚರ್ಚೆಗಳು ಕೂಡ ಆಗಿತ್ತು. ಆಡಳಿತಾತ್ಮಕವಾಗಿರ್ತಕ್ಕಂಥ ಚರ್ಚೆಗಳು ಆಗಿ ಅಂತಿಮವಾಗಿ ಈಗ ಸರ್ಕಾರ ತನ್ನ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಮೀಸಲಾತಿಯನ್ನು ಒಳ ಮೀಸಲಾತಿಯನ್ನು ಕೊಡಬೇಕು ಅನ್ನೋ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. ಹೇಗೆ ಆ ಸಮುದಾಯಗಳು ಸ್ವೀಕಾರ ಮಾಡುತ್ತೆ ಅಂತಕ್ಕಂಥ ಕಾದು ನೋಡುವ. ಯಾಕಂತಂದ್ರೆ ಮೀಸಲಾತಿ ಪ್ರಮಾಣವನ್ನು ಏರಿಕೆ ಮಾಡಿ ಮೀಸಲಾತಿ ಕೊಡಬೇಕು ಅಂತಕ್ಕಂಥ ಒತ್ತಾಯಗಳು ಕೂಡ ಇತ್ತು. ಅಂತಿಮವಾಗಿ ಕೋರ್ಟ್ ಮಧ್ಯಪ್ರವೇಶದ ಬಳಿಕ 15% ಮೀಸಲಾತಿ ಒಳಗಡೆ ಒಳ ಮೀಸಲಾತಿ ಕೊಡಬೇಕು ಅನ್ನೋ ನಿರ್ಧಾರ ತೆಗೆದುಕೊಳ್ಳಲಾಗಿತ್ತು. ಹಾಗಾಗಿ ಈಗ ಈ ತರಹದ ನಿಲುವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ನಿರ್ಧಾರಕ್ಕೆ ಈಗ ಸರ್ಕಾರ ಬಂದಿರತಕ್ಕಂಥದ್ದು ಬಹಳ ಪ್ರಮುಖ ಬೆಳವಣಿಗೆ. ಆನಂದ್, ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಹೋರಾಟವನ್ನ ನಡೆಸ್ತಾ ಇರುವಂತಹ ಕಡೆಯಿಂದ ಯಾವ ರೀತಿಯಾಗಿರುವಂತಹ ಪ್ರತಿಕ್ರಿಯೆ ಬರಬಹುದು, ಅವರು ಇದಕ್ಕೆ ಒಪ್ಕೊಳ್ಳುವಂತಹ ಸಾಧ್ಯತೆ ಎಷ್ಟು ಮಟ್ಟಿಗೆ ಇರಬಹುದು ಅಂತ? ಸಂಪರ್ಕ ಕಡಿತಗೊಂಡಿದೆ. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತ ಸಮುದಾಯದ 15% ಮೀಸಲಾತಿಯನ್ನ ಹಂಚಿಕೆ ಮಾಡಿದೆ ಸರ್ಕಾರ. 15% ಬದಲಿಗೆ 17% ಬದಲಿಗೆ 15% ಮೀಸಲಾತಿ ಹಂಚಿಕೆಯನ್ನು ಸರ್ಕಾರ ಮಾಡಿರೋದು. ಒಳ ಮೀಸಲು ಜಾರಿ ಸಂಬಂಧ ಫೈನಲ್ ನಿರ್ಧಾರವನ್ನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈಗ ಮಾಡಿದೆ. ಒಟ್ಟಾರೆ ಮೀಸಲಾತಿ 50% ಮಿತಿಯ ಒಳಗೆ ರಾಜ್ಯ ಸರ್ಕಾರ ನಿರ್ಣಯವನ್ನ ತೆಗೆದುಕೊಂಡಿದೆ. 56% ಮೀಸಲಿಗೆ ಕೋರ್ಟ್ ಆದೇಶ ಅಡ್ಡಿಯಾಗಿತ್ತು. ಹಾಗಾಗಿ 50% ಅಡಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.